ವ್ಯಾಸ ಮುನಿಪದ ದ್ವಂದ್ವಕಾನತನಾಗಿಯೇ ನಾಂದಿಯಳು ವರ ವ್ಯಾಸ ಮುನಿಪದ ದ್ವಂದ್ವಕಾನತನಾಗಿಯೇ ಕವಿಗಳ ಸಂದಣಿಗೆ ಬಲವಂದು ಪೇಳುವೆ ನೀ ಕಥಾಮೃತವ ಕವಿಗಳ ಸಂದಣಿಗೆ ಬಲವಂತು ಬೇಡುವೆ ನೀ ಕಥಾಮೃತವೇ ಎದ್ದೇಳಿ ನೋಡಿದರೆ ಆ ಕಡೆಯಲ್ಲಿ ಜಲ ಸಮೀಪದಿ ಮಾಡಿಕೊಂಡರು ಪರ್ಣಶಾಲೆಯ ಮಾಡಿಕೊಂಡರು ಪರ್ಣಶಾಲೆಯ ಕಾಡಿನೊಳಗೆ ರೂಢಿ ಪಾಲವು
ಸೀತೆ, ವಲ್ಲಭ ಈ ಪ್ರಪಂಚದಲ್ಲಿ ಎಲ್ಲವೂ ಕಾಲಾಧೀನವೇ ಹೊರತು ಎಲ್ಲವನ್ನು ಕಾಲವೇ ಪಡುತ್ತದೆ ಎನ್ನುವುದಕ್ಕೆ ನಮ್ಮ ಜೀವನವೇ ಸಾಕ್ಷಿ ಅಲ್ವೇನೆ. ಕಾಲ ಎನ್ನುವುದು ಎಲ್ಲವನ್ನೂ ಮೀರಿ ಯಾವುದನ್ನು ಮೀರಗೊಡದೆ ಮುಂದೆ ಸಾಗುತ್ತಾ ಇರುತ್ತದೆ. ಹಾಗೆ ಯೋಚಿಸುವುದಿದ್ರೆ ಈ ಕಾಲ ಎನ್ನುವಂತಹದ್ದು ಎಂತ ಪ್ರಭಾವವನ್ನುಂಟು ಮಾಡಿದೆ ನಮ್ಮ ಜೀವನದಲ್ಲಿ ಅದನ್ನು ನಿದರ್ಶನವಾಗಿಯೇ ಉಳಿದಿದೆ ನೋಡು. ಅಲ್ಲದೆ ಇದ್ರೆ ಅಯೋಧ್ಯೆಯ ಸತ್ಪ್ರಜೆಗಳೆಲ್ಲವರು ಒಂದೇ ಮನಸ್ಸಿನಿಂದ ನಿರ್ಣಯಿಸುವ ಮಾಡುವಂತದ್ದು. ಗುರುಗಳಾದಂತ ವಶಿಷ್ಠರೊಂದು ಕಡೆ, ತೀರ್ಥರೂಪರ ನಿರ್ಣಯ ಇನ್ನೊಂದು ಕಡೆ, ಮಂತ್ರಿ ಸುಮಂತಾದಿಗಳ ಉದ್ದೇಶವೂ ಅದೇ ಆಗಿತ್ತು. ರಾಮನಿಗೆ ಪಟ್ಟಾಭಿಷೇಕ ಎನ್ನುವ ಹಾಗೆ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವನ್ನು ನಿರ್ಣಯಿಸುವುದರ ಜೊತೆಯಲ್ಲಿ ತಂದೆಯ ಸ್ನಾನವನ್ನು ಪೂರೈಸಿ ಇನ್ನೇನು ಆ ಒಂದು ಘಳಿಗೆಗಾಗಿ ಮಂತ್ರಾಕ್ಷತೆಗೆ ಶಿರವಡ್ಡುವಂತಹ ಸಂದರ್ಭ ಸನ್ನಿಹಿತವಾದ ಸಂದರ್ಭ. ಸಭಾವಲಯದಲ್ಲಿದ್ದ ಹಿರಿಯರೆಲ್ಲವರ ಆಶೀರ್ವಾದವನ್ನು ಪಡೆಯಬೇಕೆನ್ನುವ ಉದ್ದೇಶದಿಂದ ಮುಂದೆ ಬಂದವನು ನಾನು. ಚಿಕ್ಕಮ್ಮನಾಗಿರುವಂತಹ ಕೈಕಾದೇವಿಯ ಅನುಪಸ್ಥಿತಿಯನ್ನು ಗಮನಿಸಿದೆ. ಉದ್ದೇಶ ಏನಿರಬಹುದು ಎನ್ನುವುದನ್ನು ತಿಳಿದು ಬರುವುದಕ್ಕೆ ಅವಳ ಅಂತಃಪುರಕ್ಕೆ ಸಹೋದರ ಲಿನ್ನನ್ನು ಕಳುಹಿಸಿಕೊಟ್ಟೆ. ಆಮೇಲೆ ಗೊತ್ತಾಗಿರುವಂತಹ ವಿಷಯ, ನಮ್ಮ ಹಿರಿಯರಾಗಿರುವಂತಹ ಮಿತ್ರನಲ್ಲಿ ಮಾತನಾಡುವಂತಹ ಉದ್ದೇಶ ಇದೆ ಎನ್ನುವ ಹಾಗೆ. ಆಮೇಲೆ ತಿಳಿದಿಲ್ಲವೇ ಹೇಳು, ಯಾವ ಘಳಿಗೆಯಲ್ಲಿ ರಾಮನಿಗೆ ಪಟ್ಟಬದ್ಧ ಮಹೋತ್ಸವ ಮಾಡಬೇಕು ಎನ್ನುವಂತಹ ನಿರ್ಣಯವನ್ನು ಕೈಗೊಂಡಿದ್ದೀರೋ ಅದೇ ಗಳಿಗೆ ರಾಮ ವನವಾಸಕ್ಕೆ ಹೋಗಬೇಕು. ಹಾಗಿದ್ರೆ ಅಯೋಧ್ಯೆಯ ಪಟ್ಟ ಏರುವವರು ಯಾರು? ತನ್ನ ಮಗನಾಗಿರುವಂತಹ ಭರತನಿಗೆ ಪಟ್ಟವನ್ನು ಕಟ್ಟಬೇಕು ಎನ್ನುವಂತಹ ಮಾತು ಕೈಕೆಯ ಅನಿಸಿಕೆಯೇ ಆಗಿದ್ರು. ಇದು ನಮ್ಮ ಪಾಲಿಗೆ ಪಿತೃವಾಕ್ಯ ಎನ್ನುವ ಹಾಗೆ ಪರಿಗ್ರಹಿಸಿದವರು ನಾವಾಗಿದ್ದೇವೆ. ತಂದೆಯ ಸೂಚನೆ ಎನ್ನುವ ಹಾಗೆ ತಿಳಿದು ಪಿತೃವಾಕ್ಯ ಪರಿಪಾಲನಾ ಧುರಂಧರ ನಿಲ್ಲಿಸಿಕೊಡಬೇಕು ಎನ್ನುವಂತಹ ಉದ್ದೇಶದಿಂದಲಾಗಿ ಯಾರಿಗೂ ಮನಸ್ಸಿಲ್ಲ ರಾಮ ಪಟ್ಟ ಏರಬೇಕು ಎನ್ನುವಂತಹದ್ದು, ಯಾರಿಗೂ ಮನಸ್ಸಿಲ್ಲ ರಾಮ ವನವಾಸಕ್ಕೆ ಹೋಗಬೇಕು ಎನ್ನುವಂತಹದ್ದು. ನೋಡಿದ್ಯಾ ಈ ಪ್ರಪಂಚದ ವಿಚಿತ್ರವನ್ನು? ಕೆಲವರಿಗೆ ಇಷ್ಟವಾಗಿರುವಂತಹದ್ದು ಅದೇ ವಿಷಯ ಬೇರೊಬ್ಬರಿಗೆ ಕಷ್ಟದಾಯಕವಾಗಿರುತ್ತದೆ. ನನ್ನನ್ನು ವನವಾಸಕ್ಕೆ ಕಳುಹಿಸಿಕೊಡುವಂತಹ ವಿಷಯ ನಮ್ಮ ತೀರ್ಥರೂಪರಿಗೆ ಇಷ್ಟವಿಲ್ಲದ ಸಂಗತಿ. ಹಾಗಂತ ವನವಾಸಕ್ಕೆ ರಾಮ ಬಂದ ಮೇಲೆ ವನವಾಸದಲ್ಲಿ ರಾಮ ದರ್ಶನವನ್ನು ಪಡೆಯುವಂತಹ ಇಷ್ಟ ಅನೇಕ ಋಷಿಮುನಿಗಳಿಗೆ ದೊರಕಿ ಹೋಯಿತು. ಹಾಗೆಯೇ ವಿಚಿತ್ರ ಅಂತ ನಾನು ಹೇಳುವುದು. ಹಾಗೆಯೇ ಮುಂದುವರೆದು ಚಿತ್ರಕೂಟವನ್ನು ತರೆದು ಅಲ್ಲಿಂದ ಮುಂದೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಋಷಿ ಮುನಿಗಳೆಲ್ಲ ಒಂದಾಗಿ ಬಂದರು. ನಿನ್ನ ವನವಾಸದ ಅವಧಿ ಎನ್ನುವಂತಹದ್ದು ನಿಂತ ನೀರಾಗಿರಬಾರದು ರಾಮ, ಸದಾ ಸಂಚಾರದಲ್ಲಿಯೇ ಇರಬೇಕಾದದ್ದು. ವನವಾಸದ ಅವಧಿಯಲ್ಲಿಯೂ ಮಾಡಬೇಕಾಗಿರುವಂತಹ ಮಹತ್ಕಾರ್ಯ ಎನ್ನುವಂತಹದ್ದು ಅನೇಕ ಇದೆ. ಅದನ್ನು ಈಡೇರಿಸುವುದಕ್ಕೆ ಇದೊಂದು ಸುಖಾಲ ಎನ್ನುವ ಹಾಗೆ ಏನು ಮಾಡಬೇಕು ಮುನಿಗಳೇ ಅಂತ ನಾನು ಅವರಲ್ಲಿಯೇ ಪ್ರಶ್ನೆ ಮಾಡಿದಂತಹ ಹೊತ್ತಿಗೆ ದಕ್ಷಿಣಾಭಿಮುಖವಾಗಿ ಸಂಚರಿಸು, ಅಲ್ಲಿಯೇ ನೀನು ನೆಲೆ ನಿಂತೆ ಅಂತಾದ್ರೆ ಅಲ್ಲಿ ಆಗಬೇಕಾಗಿರುವಂತಹ ಕಾರ್ಯ ಅನೇಕವಿದೆ ಎನ್ನುವ ಹಾಗೆ ದಕ್ಷಿಣಾಭಿಮುಖವಾಗಿ ಸಂಚರಿಸಿದವರು ನಾವು. ಚಿತ್ರಕೂಟದಿಂದ ಹೊರಬರುತ್ತಿರುವಂತಹ ಸಂದರ್ಭದಲ್ಲಿ ಮುಂದೆ ನಾನು, ನಡುವೆ ನೀನು, ಹಿಂದೆ ಲಕ್ಷ್ಮಣ, ಹೀಗೆ ಮುಂದುವರೆದು ಬರ್ತಾ ಇರುವಂತಹ ಸಂದರ್ಭ ಋಷಿಮುನಿಗಳೇ ಸೂಚನೆ ಮಾಡಿರುವಂತಹದ್ದು. ಪಂಚವಟಿ ಪ್ರದೇಶದಲ್ಲಿ ನೀನು ನೆಲನಿತ್ತೆ ಅಂತಾಗಿದ್ರೆ ಆ ಪ್ರದೇಶದಲ್ಲಿ ಆಗಬೇಕಾಗಿರುವಂತಹ ಆ ಕಾರ್ಯ ನಿನ್ನ ಮುಖೇನವೇ ಈಡೇರಬೇಕು ಎನ್ನುವ ಹಾಗೆ. ಹಾಗಿದ್ರೆ ಅಲ್ಲಿಯ ಪರಿವೆಯೇ ಇಲ್ಲದಿರುವಂತಹ ನಮಗೆ ಪಂಚವಟಿಯ ಪರಿಚಯ ಹೇಗೆ ಅಂತ ಕೇಳಿದ್ರೆ, ಜುಳು ಹರಿಯುತ್ತಿರುವಂತಹ ಜಲ ಸಂಪತ್ತು ಒಂದು ಕಡೆ, ಪ್ರಶಾಂತವಾಗಿರುವಂತಹ ವಾತಾವರಣ ಇನ್ನೊಂದು ಕಡೆ, ಪಂಚವೃಕ್ಷಗಳಿಂದ ಅಲಂಕೃತವಾಗಿರುವಂತಹ ಆ ಪ್ರದೇಶ ಅದೇ ಪಂಚವಟಿ ಎನ್ನುವ ಹಾಗೆ ನೀವು ಗುರುತಿಸಬಹುದು ಎನ್ನುವ ಹಾಗೆ. ದಾಪುಗಾಲನ್ನಿಡುತ್ತಾ ಮುಂದೆ ಬಂದಾಗ ನಿಮ್ಮನ್ನೆಲ್ಲ ತಡೆದು ನೋಡಿದರೆ ಅಂತ ತೋರಿಸ್ತಾ ಇದ್ದೇನೆ ನಾನು. ಯಾವುದನ್ನ ಗೊತ್ತೇ? ನಮಗೆ ಯಾವ ಋಷಿಗಳು ಸಂದೇಶವನ್ನು ಕೊಟ್ಟಿದ್ದೀರೋ ಆ ಕೊಟ್ಟಿರುವಂತಹ ಪ್ರದೇಶ ಇದು, ಅದನ್ನೇ ನೋಡಿರಿ ಅಂತ ನಿಮಗೆ ಹೇಳ್ತಾ ಇರುವುದು. ಆ ಕಡೆಯಲ್ಲಿ ನೋಡಿದರೆ ಕಿವಿಗೆ ಇಂಪಾಗಿ ಹರಿದು ಬರುತ್ತಿರುವಂತಹ ಜಲರಾಶಿ, ಇನ್ನೊಂದು ಕಡೆಯಲ್ಲಿ ಮೈಗೆ ಸಂಪನ್ನಿಡುತ್ತಿರುವಂತಹ ಬಂದ ಮಾರುತ, ಇದೇ ಪಂಚವಟಿ, ಇದು ಬೇರೆಲ್ಲ ಎನ್ನುವುದಾಗಿ ನಿದರ್ಶನ ರೂಪವಾಗಿರುವಂತಹ ಅಲಂಕೃತ ವೃಕ್ಷ ಸಂಪತ್ತು ಇವುಗಳನ್ನೆಲ್ಲ ಕಂಡಾಗ ಋಷಿಗಳ ಸೂಚನೆ ಪಂಚವಟಿ. ಸಹೋದರ ಅಣ್ಣದೇವ, ಇಲ್ಲಿಯವರೆಗೆ ಅನೇಕ ವರ್ಷ ವನವಾಸದ ಅವಧಿಯನ್ನು ಕಳೆದವರು ನಾವು. ಎಲ್ಲಿಯೂ ನಮಗಾಗಿ ಒಂದು ಮನೆ ಎನ್ನುವುದನ್ನು ನಾವು ನಿರ್ಮಾಣ ಮಾಡಿಕೊಂಡದ್ದಲ್ಲ. ಉದ್ದೇಶ ಏನು ಅನ್ನುವುದಿದ್ರೆ, ನಾವಿಷ್ಟು ಹೊತ್ತಿಗೆ ಇರುವ ಹೊತ್ತು ಸದಾಕಾಲ ಋಷಿಮುನಿಗಳ ಆಶ್ರಯದಲ್ಲಿಯೇ ಕಾಲ ಕಳೆದವರು. ಈಗ ಒಂದು ರೀತಿಯ ಸ್ವತಂತ್ರ ಬದುಕು ನಮ್ಮದಾಗಿದೆ. ಹಾಗಿದ್ರೆ ಅಡವಿಯಲ್ಲಿಯೇ ಕಾಲ ಕಳೆಯುವಂತಹ ಸಂದರ್ಭ ಬಂತದಗೀತು ಅಂತ ಆದ್ರೆ ಇರಬೇಕಾದಂತಹ ಸ್ಥಿತಿ ಹೇಗೆ ಅನ್ನೋದು ಬೇಡವೆ? ಹಾಗಾಗಿ ನನ್ನದೊಂದು ಯೋಚನೆ ಇಲ್ಲಿ, ನಾನಿಲ್ಲಿ ಇರಬೇಕು ಅಥವಾ ನಾವಿಲ್ಲಿ ನೆಲೆ ನಿಲ್ಲಬೇಕು ಅಂತ ಆದ್ರೆ ಇಲ್ಲಿರುವಂತಹ ಪರಿಕರಗಳನ್ನೇ ಆಯ್ದು, ಅಂದ್ರೆ ಚಿಗುರು ಎಲೆಗಳನ್ನು
ಅದರಿಂದಲಾಗಿಯೇ ಒಂದು ಎಲೆಮನೆ ಎನ್ನುವುದಾಗಿ ನಿರ್ಮಾಣ ಮಾಡಿಕೊಳ್ಳಬೇಕು. ಆ ಎಲೆಮನೆಯಲ್ಲಿ ನಾವು ವಾಸ್ತವ್ಯ ಹೂಡಬೇಕು. ಈ ಪಂಚವಟ್ಟಿಯಲ್ಲಿ ಉಳಿದಿರುವಂತಹ ಅಜ್ಜ ವನವಾಸದ ಅವಧಿಯನ್ನು ಕಳೆಯಬೇಕು ಎನ್ನುವಂತಹದ್ದು ನನ್ನ ಉದ್ದೇಶ. ಸಹೋದರ, ಸದಾ ಕಾಲದಲ್ಲಿಯೂ ನನ್ನ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ಪಂದಿಸುತ್ತಾ ಇದ್ದವನು ನೀನು, ಸಲಹೆ ಕೊಡುತ್ತಿರುವುದಕ್ಕೆ ಸದಾಕಾಲ ಸಿದ್ಧಳಾಗಿದ್ದವಳು ನೀನು. ನನ್ನ ನಿರ್ಣಯ ಹೀಗೆ ಅಂತ ಆದ್ರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಬಹುದೇ ತಮ್ಮ? ಅಣ್ಣದೇವ, ನಮ್ಮಿಬ್ಬರ ದೇಹ ಬೇರೆಯಾದ್ರೂ ಕೂಡ ಮನಸ್ಸು ಒಂದೇ ಎನ್ನುವುದನ್ನ ಈ ಹಿಂದೆ ನಡೆದ ಹಲವಾರು ಘಟನೆಗಳಿಂದಲೇ ಅರ್ಥವಿಸಿಕೊಂಡವರಿದ್ದಾರೆ. ಸರಿ ತಮ್ಮ. ಹಾಗಾಗಿ ನೀನು ಏನನ್ನ ಹೇಳುತ್ತೀಯೋ ಅದನ್ನೇ ಮಾಡುವುದು ನನ್ನ ಧರ್ಮ. ಇದರಲ್ಲಿ ಕೂಡ ನನ್ನದ್ದು ಭಿನ್ನ ಮತ ಇಲ್ಲ. ನಿನ್ನಿಷ್ಟವೇ ನನ್ನಿಷ್ಟ. ಎಲೆಮನೆಯ ವಿಷಯ ಅಲ್ವಾ? ಹೌದು. ಅದನ್ನ ಅತಿ ಶೀಘ್ರದಲ್ಲಿ ನಾನು ನಿರ್ಮಿಸುತ್ತೇನೆ. ಅಲ್ಲಿಯವರೆಗೆ ಇಲ್ಲಿರುವಂತಹ ಪ್ರಕೃತಿ ಸೌಂದರ್ಯವನ್ನ ಕಂಡು ಸಂತೋಷ ಪಡುತ್ತಾ ಇರಿ. ಆಗಲಿ ಅಂತ ತುಂಬ ಹೃದಯದ ಆಶೀರ್ವಾದ.